ಒಂದು ಮಾತು ಅಣ್ಣ ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ರಿಗೂ ಅನಿಸಿರ್ಬೋದು, ಇದೇನು ಇದು ಹೊಸ ಪ್ರಕ್ರಿಯೆ ಪ್ರಾರಂಭ ಆಗ್ಬಿಟ್ಟಿದೆ ಜನತಾದಳದಲ್ಲಿ. ಸದಸ್ಯತ್ವ ನೋಂದಣಿ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕ ಏನು ಜೂನ್ ತಿಂಗಳು 16ನೇ ತಾರೀಕು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿಯವರೆಗೂ ಸತತವಾಗಿ 40-45 ದಿನಗಳ ಕಾಲ ಬಹಳ ಜನ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಜನತಾದಳ ಪಕ್ಷ ಅಂದ್ರೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ಆದ್ರೆ ನನ್ನ ಕಣ್ಣಾರೆ ನಾನು ನೋಡ್ಕೊಂಡ್ ಬಂದಿದ್ದೇನೆ. ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಕರ್ನಾಟಕದಲ್ಲಿ, ಉತ್ತರ ಕನ್ನಡದಲ್ಲಿ ಎಲ್ಲ ಕಡೆ ನಾನು ಕಾರ್ಯಕ್ರಮವನ್ನ ಮಾಡಿ ಬಂದಿದ್ದೇನೆ. 100ಕ್ಕೆ 100ರಷ್ಟು ಜನತಾದಳ ಪಕ್ಷದ ಅಭಿಮಾನಿಗಳು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ಏನು ಮೊದಲನೇ ಹಂತದಲ್ಲಿ ಹಲವಾರು ಜಿಲ್ಲೆಗಳು, ಬಹುತೇಕ ತಾಲೂಕುಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದೇವೆ. ಇನ್ನು ಬಹಳ ಜನ ಏನಪ್ಪ ನಮ್ಮ ತಾಲೂಕಿಗೆ ಘೋಷಣೆ ಆಗಿಲ್ವಲ್ಲ ದಿನಾಂಕ ಅಂತಕ್ಕಂಥದ್ದವ್ರ ಮನಸ್ಸುಗಳಲ್ಲಿದೆ. 224 ಕ್ಷೇತ್ರದಲ್ಲೂ ಪಕ್ಷದ ಅಭಿಮಾನಿಗಳಿದ್ದಾರೆ. ಕಟ್ಟ ಕಡೆಯ ಹಳ್ಳಿಗಳಲ್ಲಿ ಪಕ್ಷದ ಮೇಲೆ ಅಭಿಮಾನವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಬಹಳ ಜನ ಪಕ್ಷವನ್ನ ಬೆಳೆಸಿರ್ತಕ್ಕಂಥವ್ರಿದ್ದಾರೆ. ಯಾರಿಗೂ ಕೂಡ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. 10 ಜನ ಇರಲಿ, ಒಬ್ಬ ಇರಲಿ, ಇಬ್ಬ ಇರಲಿ, 1000 ಇರಲಿ, ಲಕ್ಷ ಇರಲಿ, ಕೋಟಿ ಇರಲಿ, ನಿಖಿಲ್ ಕುಮಾರಸ್ವಾಮಿ ಕಾರ್ಯಕರ್ತನ ಜೊತೆ ಇರ್ತಾನೆ. 100ಕ್ಕೆ 100ರಷ್ಟು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ದಯಮಾಡಿ ಅಣ್ಣ, ತಾಲೂಕಿನ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡ್ತೇನೆ. ಇವತ್ತು ನಾವು ಎಲ್ಲ ಕಡೆ ಓಡಾಡ್ತಾ ಇದ್ದೇವೆ, ಸತ್ಯ. ಇದೇನಪ್ಪ ಜನತಾದಳ ಪಕ್ಷ ಮುಗ್ದೇ ಹೋಯ್ತು ಅಂತ ಇದ್ರು. ಅದಕ್ಕೆ ಕುಂತ್ಕೊಂಡೆ. ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ, ಕುಮಾರಣ್ಣ ಅವರ ಮಾರ್ಗದರ್ಶನ ಇದೆ, ಅವರ ಆಶೀರ್ವಾದ ಇದೆ. ಅದಕ್ಕಿಂತ ಎಲ್ಲ ಮಿಗಿಲಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ನಿಮ್ಮೆಲ್ಲರ ಸಹಕಾರ ಇದೆ, ನಿಮ್ಮ ವಿಶ್ವಾಸ, ಪ್ರೀತಿ, ಆಶೀರ್ವಾದ ಎಲ್ಲವೂ ಕೂಡ ಇದೆ. ಹಾಗಾಗಿ ಒಂದು ಮಾತನ್ನ ಹೇಳ್ತೇನಣ್ಣ, ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು, ನಿಖಿಲ್ ಕುಮಾರಸ್ವಾಮಿ ಪಕ್ಷ ಅಲ್ಲ, ಇದು ಕಾರ್ಯಕರ್ತರ ಪಕ್ಷ. ಇದು ನಿಮ್ಮ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ಪಕ್ಷ, ನೀವು ಹರಿಸಿರ್ತಕ್ಕಂಥ ಪಕ್ಷ. ದಯಮಾಡಿ ಇನ್ನು 3 ವರ್ಷ ಇದೆ ಅಂತ ನಾವು ಮೂಲೆಯಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಸಂಘಟನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಬಂದಿದ್ದೇವೆ, ನಮಗೆ ಸಹಕಾರ ಕೊಟ್ಟಿದ್ದೀರಿ, ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ಮೂಲಕ ಸ್ವಾಗತ ಕೊಟ್ಟಿದ್ದೀರಿ. ಸಭೆನಲ್ಲೂ ಕೂಡ ಒಂದು ಕುರ್ಚಿ ಖಾಲಿ ಆಗ್ದಿರಾ ಇಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಸ್ವಯ ಇಚ್ಛೆಯಿಂದ ಇವತ್ತು ಈ ಪಕ್ಷವನ್ನು ಕಟ್ಬಡಿಸಿರ್ತಕ್ಕಂಥವ್ರು ಬಂದಿದ್ದೀರಣ್ಣ. ಕನಿಷ್ಠ ಪಕ್ಷ ಮಿಸ್ಡ್ ಕಾಲ್ ಕೊಡ್ತಕ್ಕಂಥವನು ಆಕ್ಟಿವ್ ಮೆಂಬರ್ ಆಗಿ ಆಗ್ಲಿಕ್ಕಾಗೋದಿಲ್ಲ. ಯಾರು ಫಾರ್ಮ್ ಅನ್ನ ಫಿಲ್ ಮಾಡ್ತಾನೆ, ನೀವು ಮಿಸ್ಡ್ ಕಾಲ್ ಕೊಟ್ಟಂಗೆ ಒಂದು ಫಾರ್ಮ್ ಬರುತ್ತೆ, ಒಂದು ಅಪ್ಲಿಕೇಶನ್ ಬರ್ತದೆ. ಏನು ಬಹಳ ತಲೆ ಚಚ್ಕೊಳ್ತಕ್ಕಂಥದ್ದು ಏನು ನಾವು ಅಲ್ಲಿ ವ್ಯವಸ್ಥೆ ಇಟ್ಟಿಲ್ಲ. ಹೆಸರು, ಯಾವ ಕ್ಷೇತ್ರ, ನೀವು ಪುರುಷರು, ಮಹಿಳೆಯರು, ನಿಮ್ಮ ವಯಸ್ಸು, ನೀವಿರ್ತಕ್ಕಂಥ ಯಾವುದಾದ್ರೂ ಬೂತೋ ಅಥವಾ ನಿಮ್ಮ ಯಾವುದೋ ನೀವು ನಗರ ಪ್ರದೇಶದಲ್ಲಿದ್ದೀರೋ, ಹಳ್ಳಿಗಳಲ್ಲಿದ್ದೀರೋ, ಇಷ್ಟೇ, ಇನ್ನೇನಿಲ್ಲ. ನೀವು ಫೋಟೋ ಬೇಕಾದ್ರೆ ಒಂದು ಫೋಟೋ ಹಾಕ್ಬೋದು. ದಯವಿಟ್ಟು ಪ್ರತಿ ತಾಲೂಕಲ್ಲೂ ಕನಿಷ್ಠ ಪಕ್ಷ 20,000 ನಾವು ಫಾರ್ಮ್ನ ಫಿಲ್ ಮಾಡ್ತಕ್ಕಂಥದಕ್ಕೆ ಒಂದು ಟಾರ್ಗೆಟ್ನ ಕೊಟ್ಟಿದ್ದೇವಣ್ಣ. ನಾನು ಎಲ್ಲ ಅಭ್ಯರ್ಥಿಗಳಿಗೆ ನಾನು ಓಡಾಡ್ಕೊಂಡ್ ಬಂದ ಮೇಲೂ ಕೂಡ ಸುಮ್ಮನೆ ಕೂತಿಲ್ಲ. ನೀವು ನನ್ನನ್ನು ಬೈಕಳಿ, ಬೇಹಾರ್ ಮಾಡ್ಕೊಳ್ಳಿ, ನೋವು ಪಟ್ಕೊಳ್ಳಿ, ಇದೇನಪ್ಪ ನಿಖಿಲ್ ಇಷ್ಟಲ್ಲಿ ಫೋನ್ ಮಾಡ್ತಾನಲ್ಲ, ಯಾಕೆಂದ್ರೆ ಎಲ್ಲ ಬ್ಯಾಕ್ ಎಂಡ್ ರಿಪೋರ್ಟ್ ನನ್ನ ಕೈಯಲ್ಲಿದೆ. ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಮೆಂಬರ್ಶಿಪ್ ಆಗಿದೆ ಇಲ್ಲಿವರೆಗೂ ಅನ್ನೋದು ಸಂಪೂರ್ಣ ಇವತ್ತು ಟೆಕ್ನಾಲಜಿ ನನ್ನ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನಣ್ಣ, 20,000 ಟಾರ್ಗೆಟ್ ನೆಲಮಂಗಲ ತಾಲೂಕಿನಲ್ಲಿ ಫಾರ್ಮ್ ಫಿಲ್ ಮಾಡ್ತಕ್ಕಂಥದ್ದಕ್ಕೆ ಆಗ್ಬೋದಾ? ಮಾಡ್ತೀರಾ? ಯಾಕೆಂದ್ರೆ ಯಾಕೆ ನೀವು ಮಾಡ್ತೀರಾ ಅಂತಕ್ಕಂಥ ಆತ್ಮವಿಶ್ವಾಸ ನನ್ನಲ್ಲಿದೆ ಅಂದ್ರೆ, ನೋಡಿ ಇವತ್ತು ಈ ಕೂಗು, ಈ ಚಪ್ಪಾಳೆ, ನೀವು ನಮಗೆ ಸ್ವಾಗತ ಕೋರಿದ್ದು, ಇವೆಲ್ಲವನ್ನ ನೋಡ್ತಾ ಇದ್ರೆ 100ಕ್ಕೆ 100ರಷ್ಟು ನೆಲಮಂಗಲ ತಾಲೂಕಿನಲ್ಲಿ ದಾಖಲೆ ಪ್ರಮಾಣದ ಮೆಂಬರ್ಶಿಪ್ ಪ್ರಕ್ರಿಯೆಯನ್ನ ನೀವು ಮಾಡ್ತೀರಾ ಅಂತಕ್ಕಂಥ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಇವತ್ತು ಇಟ್ಕೊಂಡು ಹೋಗ್ಬೋದಾ? ಯಾಕೆಂದ್ರೆ ನಾನು ಬಂದಿಲ್ಲಿ ಭಾಷಣ ಮಾಡೋದ್ರೆ ಪಕ್ಷ ಕಟ್ಟಕ್ಕಾಗಲ್ಲಣ್ಣ. ಭಾಷಣದಿಂದ ಯಾವ ಕಾರಣಕ್ಕೂ ಪಕ್ಷ ಕಟ್ಟಕ್ಕಾಗೋದಿಲ್ಲ. ಇನ್ನೂ 1 ಗಂಟೆ ಬೇಕಾದ್ರೆ ಮಾತಾಡ್ತೀನಿ, ಇನ್ನೂ 2 ಗಂಟೆ ಮಾತಾಡ್ತೀನಿ. ನಾವು ದೇವೇಗೌಡರು ಕುಮಾರಣ್ಣ ಅವ್ರ ಗರಡಿಲೇ ಬೆಳೀತಾ ಇರೋದು, ನಾವು ವಿಷಯ ತಿಳ್ಕೊತೀವಿ, ಮಾತಾಡ್ತೀವಿ, ಅದೆಲ್ಲ ಪ್ರಶ್ನೆ. ಆಮೇಲೆ ಇದು ಯಾವುದೋ ಒಂದು ಸಭೆಗೆ
ಬಂದು ಭಾಷಣ ಬಿಗಿದು ಹೋದ ಅಂತ ಮಾತ್ರ ಅನ್ಕೋಬೇಡಿ. ಯಾಕೆಂದ್ರೆ ಇನ್ನು 3 ವರ್ಷ ನಮಗೆ ಟೈಮ್ ಇದೆ. ಈ 3 ವರ್ಷದಲ್ಲಿ ಹಲವಾರು ಮುಖಂಡರುಗಳು, ಕಾರ್ಯಕರ್ತರು, ಪ್ರಮುಖರು, ಪ್ರಾಮಾಣಿಕರ ಮನೆಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಡ್ತೀನಿ. 100ಕ್ಕೆ 100ರಷ್ಟು ಬರ್ತಾ ಇರ್ತೇನೆ. ದಯಮಾಡಿ ಇವತ್ತಿಂದನೇ ದಯವಿಟ್ಟು ಸೀನಣ್ಣವ್ರು ಇಲ್ಲವ್ರೆ, ಸೀನಣ್ಣವರ ಕೈ ಬಲಪಡಿಸ್ಬೇಕು ಅಂದರೆ, ಯಾಕೆಂದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನೋಡಪ್ಪ ಅದ್ಯಾವುದೋ ರಾಷ್ಟ್ರೀಯ ಪಕ್ಷದಲ್ಲಿ ಮೆಂಬರ್ಶಿಪ್ ಡ್ರೈವ್ ಅಷ್ಟು ಮಾಡಿದ್ರಂತೆ, ಇಷ್ಟು ಮಾಡಿದ್ರಂತೆ ಅಂತ. ನಮ್ಮಲ್ಲಿ ಜನ ಇದ್ದೀರಿ, ಆದರೆ ಇದು ಪ್ರಕ್ರಿಯೆ ಹೊಸದು. ನಿಮ್ಗೆ ಏನಪ್ಪ ಇದು ಹೊಸ ಪ್ರಕ್ರಿಯೆ ಅಂತ ಅನ್ನಿಸ್ಬೋದು, ಆದರೆ ದಯವಿಟ್ಟು ಇದನ್ನ ನೀವು ಲಘುವಾಗಿ ಪರಿಗಣನೆಗೆ ತಗೋಬೇಡಿ. ದಯವಿಟ್ಟು ಮಾಡ್ರಿ. ನೀವು ಮಾಡಲ್ಲ ಅಂದರೆ ನಾನು ಬಿಡಲ್ಲ, 100ಕ್ಕೆ 100 ಬಿಡಲ್ಲ. ನಾನು ನಿಮ್ಮ ಕೈಯಲ್ಲಿ ಮಾಡಿಸ್ತೀನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.